ಜಮೀನಿನ ತುಂಬ ಕಂಗೊಳಿಸ್ತಿರೋ ಹಸಿರು, ತಂಗಾಳಿಗೆ ಬಳುಕಿ ಬಾಗ್ತಿರೋ ಬೆಳೆ. ಅರೆ, ಇದೇನಾಶ್ಚರ್ಯ! ಮುಂಗಾರು ಮಳೆಯಾಗಿ ತಿಂಗಳು ಕಳೆದಿಲ್ಲ, ಈಗಿನ್ನೂ ಭತ್ತ ನಾಟಿ ಮಾಡುವ ಸಮಯ. ಅಷ್ಟರಲ್ಲೇ ಮೊದಲ ಬೆಳೆ ತೆಗೆದುಬಿಟ್ರ ರೈತರು ಅನ್ಕೊಂಡ್ರ? ಅಂದ್ಹಾಗೆ ಇದು ರೈತ ಮಾರಾಟ ಮಾಡೋದಕ್ಕೆ ಬೆಳೆದಿರೋ ಫಸಲಲ್ಲ. ಬದಲಿಗೆ ದಾವಣಗೆರೆ ಜಿಲ್ಲೆಯ ರೈತರು ತಾವು ಬೆಳೆಯೋ ಬೆಳೆಗೆ ತಾವೇ ರಸಗೊಬ್ಬರ ಬೆಳೆಸ್ಕೊಳ್ತಿರೋದು. ಹೌದು, ಈ ಬೆಳೆಯ ಹೆಸರು ಡೈಂಚ. ಭೂಮಿಯ ಫಲವತ್ತತೆ ಹೆಚ್ಚಿಸುವ ಶಕ್ತಿ ಈ ಡೈಂಚ ಬೆಳೆಗಿದೆ. ಗೊಬ್ಬರದ ಗಿಡಗಳನ್ನ ರೈತರು ತಮ್ಮ ಜಮೀನಿನಲ್ಲಿಯೇ ಬೆಳೆಸಿ ಭೂಮಿಯಲ್ಲಿಯೇ ತುಂಡು ಮಾಡಿ ಹಾಕ್ತಾರೆ. ಹೀಗೆ ಮಾಡೋದ್ರಿಂದ 50% ಗೊಬ್ಬರವನ್ನ ಕಡಿಮೆ ಬಳಸಬಹುದು. ಅಲ್ಲದೆ ಡೈಂಚ ಗಿಡದ ಗೊಬ್ಬರ ಹಾಕಿದ್ರೆ ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಹೆಚ್ಚುವರಿ ಇಳುವರಿ ಸಿಗಲಿದೆಯಂತೆ. ಡೈಂಚ ಅಂದರೆ ಇದು ಹಸಿರೆಲೆ ಗೊಬ್ಬರ ಸರ್. ಮಣ್ಣಿನ ಒಂದು ಸತ್ವ ಹೆಚ್ಚಿಸುವ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ 50% ರಿಯಾಯಿತಿಯಲ್ಲಿ ಡೈಂಚ ಕೊಡ್ತಿದ್ದೀವಿ ಸರ್. ಇದು ಭೂಮಿಯ ತುಂಬ ಫಲವತ್ತತೆಯನ್ನು ಮಾಡುತ್ತೆ. ಭೂಮಿಯ ಒಂದು ಭೌತಿಕ ಗುಣ ಆಗೋದ್ರಿಂದ ರಾಸಾಯನಿಕ ಗೊಬ್ಬರನೂ ಕಡಿಮೆ ಆಗುತ್ತೆ ಮತ್ತು ಕೀಟಬಾಧೆನೂ ಕಡಿಮೆ ಆಗುತ್ತೆ. ಇಳುವರಿಯಿಂದ ತುಂಬ ಚೆನ್ನಾಗಿ ಬರುತ್ತೆ. ದಾವಣಗೆರೆ ತಾಲೂಕು ಒಂದರಲ್ಲೇ ಸುಮಾರು 1000 ಎಕರೆ ಪ್ರದೇಶಗಳಲ್ಲಿ ರೈತರು ಡೈಂಚ ಬೆಳೆಗಳನ್ನು ಬೆಳೆದಿದ್ದಾರೆ. ಇನ್ನು ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತ 1 ಲಕ್ಷ ಎಕರೆ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಬೆಳೆದು ರಸಗೊಬ್ಬರ ತಯಾರಿಸುತ್ತಿದ್ದು ರೈತರು ಈ ಬಾರಿ ಒಳ್ಳೆ ಫಸಲು ಬರುವ ನಿರೀಕ್ಷೆಯಲ್ಲಿದ್ದಾರೆ. ಗೊಬ್ಬರದ್ದು ಅದೇ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು ಈ ಸಾರಿ ನೋಡ್ಬೇಕ್ರಿ. ಈ ಫಸ್ಟ್ ನಾವು ಹಾಕ್ತಿರೋದು, ನೆಕ್ಸ್ಟ್ ಈ ಬೆಳೆ ಬೆಳೆದ ಮೇಲೆ ಗೊಬ್ಬರ ಎಷ್ಟು ಕಮ್ಮಿ ಆಗ್ಬೋದು, ಎಷ್ಟು ಇಳು ಬರ್ಬೋದು ಅನ್ನೋದು ಈ ಸಾರಿ ನೋಡಕ್ಕೆ ಚಂದ ಐತಿದು. ಹೌದಂತಿರಲ್ಲ ಅಂತೀರ, ಇಲ್ಲಿ ಹೊಲಗೊಳಗೆ ನೋಡಿದ್ರು ಕೂಡ ಒಂದು ಚಂದ ಐತಿದು. ಮತ್ತೆ ಬೆಳೆ ಸ್ವಲ್ಪ ಚೆನ್ನಾಗೇ ಬರ್ಬೋದು ಅನ್ನಿಸ್ತದೆ ನಮಗೆ. ಆಧುನಿಕತೆ ಬೆಳೆದಂತೆ ರೈತ ಕೂಡ ಪ್ರಜ್ಞಾವಂತನಾಗ್ತಿದ್ದಾನೆ. ತನ್ನ ಜಮೀನಿನಲ್ಲಿಯೇ ನೇಗಿಲ ಯೋಗಿ ತನಗೆ ಬೇಕಾದ ಸಂಪನ್ಮೂಲ ಸೃಷ್ಟಿಸಿಕೊಳ್ತಿದ್ದಾನೆ. ಅಲ್ಲದೆ ರಾಸಾಯನಿಕ ಗೊಬ್ಬರವನ್ನ ಭೂಮಿಗೆ ಉಣಿಸಿದ್ರೆ ಫಲವತ್ತತೆ ಹಾಳಾಗುತ್ತೆ ಅನ್ನೋ ಸತ್ಯ ಅರಿತಿರೋ ರೈತ ಈಗ ತಾನೇ ಸ್ವತಃ ಗೊಬ್ಬರವನ್ನ ತಯಾರಿಸ್ತಿರೋದು ನಿಜಕ್ಕೂ ಶ್ಲಾಘನೀಯ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.